ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಅಶೋಕ್ ಎಫ್ ದೊಡ್ಡಮನಿ. ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಅರಿವಿನ ಮಾರಿ ತಂದೆಯ ಚಿಂತನೆಯು ತಮ್ಮ ವಚನದಲ್ಲಿ ನಿಸರ್ಗ ಮತ್ತು ಜೀವಿಗಳ ಬದುಕಿನ ಸಂಬಂಧದ ಸೂಕ್ಷ್ಮತೆಯ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಸಮಗ್ರ ವಚನ ಸಂಪುಟ 6 ವಚನ ಸಂಖ್ಯೆ 406ರಲ್ಲಿ ವಚನ ಈ ರೀತಿಯಾಗಿದೆ: ಓಗರ ಹಸಿ ಇತ್ತೆಂದು ಉಂಬುವರಿಲ್ಲ, ನೀರು ಬಾಯಾರಿತ್ತೆಂದು ಕುಡಿಯುವರಿಲ್ಲ, ಭೂಮಿಗೆ ಬಡತನವೆಂದು ಬಿತ್ತುವರಿಲ್ಲ, ತಮ್ಮ ಹೊಲವರಕ್ಕೆ ತಾವು ಮಾಡುವಲ್ಲಿ ಗನ್ನದ ಆಸೆ ಬೇಡ, ಸದಾಶಿವ ಮೂರ್ತಿ ಲಿಂಗವನ್ನಿರುವುದಕ್ಕೆ. ಉಂಬ ಊಟ ಕುಡಿಯುವ ನೀರು ನಮ್ಮ ಉಳಿವಿಗಾಗಿ ಹೊರತು ಅವುಗಳ ಅಗತ್ಯಕ್ಕೆಂದು ಅಲ್ಲ. ನಾವು ಮಾಡುವ ಕೃಷಿ ನಮ್ಮ ಸಂಸ್ಕೃತಿ. ಹೀಗೆ ಈ ಜಗತ್ತಿನಲ್ಲಿ ಎಲ್ಲರೂ ಮಾಡುವ ಕೆಲಸಗಳು ಮನುಷ್ಯ ಕೇಂದ್ರಿತ ಪ್ರಯೋಜನಾಕಾಂಕ್ಷೆಯಲ್ಲಿ ಅರ್ಥ ಪಡೆದವು. ಪಂಚಭೂತ ನಿರ್ಮಿತ ಭೂಖಂಡದ ಜೀವಿಗಳ ಬದುಕನ್ನು ವೈಚಾರಿಕತೆಯೂ ಆದ ನೆಲೆಯಲ್ಲಿ ಪರಿಭಾವಿಸಿದ ಈ ಅರಿವು ಅನನ್ಯವಾದದ್ದು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ ಎಂದರು ದಾಸಿಮಯ್ಯ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಎಂದರು ದಾಸರು. ಈ ಎಲ್ಲ ಅನುಭವಗಳನ್ನು ವಿಸ್ತರಿಸಿಕೊಂಡಂತೆ ಮಾರಿ ತಂದೆಯ ಚಿಂತನೆ ನಿಸರ್ಗ ಮತ್ತು ಜೀವಿಯ ಬದುಕಿನ ಸಂಬಂಧದ ಸೂಕ್ಷ್ಮದ ಬಗ್ಗೆ ಬೆಳಕು ಚೆಲ್ಲಿದೆ. ಈ ಮುಖೇನವಾಗಿ ದೈವ ಶಕ್ತಿಯನ್ನು ನಿಸರ್ಗ ಶಕ್ತಿಯ ನಿಗೂಢತೆಯಲ್ಲಿ, ನಿರಂತರತೆಯಲ್ಲಿ ಪರಿಭಾವಿಸಿದೆ. ಹಸಿವು ನೀಗಿಸಿಕೊಳ್ಳಲು ಜನ ಉಣ್ಣುತ್ತಾರೆ ಹೊರತು ಅನ್ನವೇ ಹಸಿದಿ ಎಂದು ಯಾರೂ ಉಣ್ಣುವುದಿಲ್ಲ. ದಾಹ ತಣಿಸಿಕೊಳ್ಳಲು ನೀರು ಕುಡಿಯುತ್ತಾರಲ್ಲದೆ ನೀರೇ ನೀರೆಡಿಸಿದೆ ಎಂದು ಯಾರೂ ಕುಡಿಯುವುದಿಲ್ಲ. ತಾವು ಬೆಳೆದುಕೊಳ್ಳಲು ಜನರು ಭೂಮಿಗೆ ಬೀಜ ಬಿತ್ತುತ್ತಾರೆ ಹೊರತು ಭೂಮಿಗೆ ಬಡತನವೆಂದು ಬಿತ್ತುವುದಿಲ್ಲ. ಹೀಗೆ ತಮ್ಮ ತಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ವಿವಿಧ ಕೆಲಸಗಳನ್ನು ಮಾಡುವಾಗ ಅವು ಬೇರೆಯವರಿಗಾಗಿ ಎಂದೆನ್ನುವ ಮೋಸದ ತಂತ್ರ ಬೇಡವೆನ್ನುತ್ತಾನೆ ಅರಿವಿನ ಮಾರಿ ತಂದೆ. ಸದಾಶಿವ ಮೂರ್ತಿ ಲಿಂಗದ ಅರಿವಿಗೆ ಆಸೆ ಮೋಸಗಳನ್ನು ಬಿಡಬೇಕೆಂಬುದೇ ಅವನ ದೃಢವಾದ ನಿಲುವು. ಭೌತಿಕ ಶ್ರಮವಿರಲಿ, ಈ ಎರಡಕ್ಕೂ ಮೂಲ ಕಾಯ, ಆಧಾರ ಕಾಯ ಎಂಬುದನ್ನು ವಸ್ತು ಸತ್ಯ. ಕಾಯದ ಉಳಿವಿಗೆ ಕಾಯಕವ ಮಾಡಲೇಬೇಕು. ಮಾಡುವ ಕಾಯಕ ಸಮಾಜಮುಖಿಯಾಗಿರಬೇಕು, ಸತ್ಯಶುದ್ಧವಾಗಿರಬೇಕು ಎನ್ನುತ್ತದೆ ಶರಣಧರ್ಮ. ಆದರೆ ಮಾಡುವ ಕಾಯಕದ ಉದ್ದೇಶವನ್ನು ಕುರಿತು ಇಲ್ಲದ ಮಹತ್ವಗಳನ್ನು ತಮ್ಮ ಬಗ್ಗೆ ಆರೋಪಿಸಿಕೊಂಡು ಭ್ರಮೆ ಪಡುವುದು ಬೇಡ. ಇದು ತನ್ನ ಉಳಿವಿಗೆ ತಾನು ಜೀವಿಯಾದವನು ಮಾಡಲೇಬೇಕಾದ ಅನಿವಾರ್ಯ ಕ್ರಿಯೆ ಎನ್ನುತ್ತಾರೆ ಅರಿವಿನ ಮಾರಿ ತಂದೆ. ಇದು ಲೋಕದಲ್ಲಿ ನಿಜವಾದ ಅಗತ್ಯತೆ ಮತ್ತು ಅದಕ್ಕೆ ತಕ್ಕ ಸಿದ್ಧತೆ ಇಲ್ಲದಿರುವುದನ್ನು ಹಾಗೂ ಆಧ್ಯಾತ್ಮಿಕ ಮಾರ್ಗದಲ್ಲಿ ಜ್ಞಾನೋದಯ ಪಡೆಯುವವರ ಕೊರತೆಯನ್ನು ಸೂಚಿಸುತ್ತದೆ. ಈ ವಚನವು ಆಧ್ಯಾತ್ಮಿಕ ಜ್ಞಾನದ ಕೊರತೆ, ಲೋಕದ ಜನರಲ್ಲಿ ವಿಷಯಗಳನ್ನು ಸ್ವೀಕರಿಸುವ ಮನೋಭಾವದ ಅಭಾವ ಮತ್ತು ಕರ್ಮದ ಬಗೆಗಿನ ಅಸಡ್ಡೆಯನ್ನು ಪ್ರತಿಬಿಂಬಿಸುತ್ತದೆ. ಬಹಳ ಸ್ಪಷ್ಟವಾಗಿ ಹೇಳುವುದು, ಭಕ್ತಿ ತನಗೆ ಬೇಕೆಂದು ಮಾಡಿಕೊಂಡಿದ್ದೇ ಹೊರತು ಬೇರೆಯವರಿಗಾಗಿ ಅಲ್ಲ. ತನಗೆ ಹೊಟ್ಟೆ ಹಸಿದಿದೆ ಎಂದು ಉಣ್ಣುತ್ತಾರೆ ಹೊರತು ನಾನು ಉಣ್ಣದಿರೇ ಅನ್ನ ಕೆಡುತ್ತದೆ ಎಂದಲ್ಲ. ಹಾಗೆಯೇ ತನಗೆ ನೀರಡಿಕೆಯಾದಾಗ ನೀರು ಕುಡಿಯುವುದೇ ಹೊರತು ಜಲಕ್ಕೆ ತೃಷೆಯಾಗುವುದು ಎಂದು ಯಾರೂ ಕುಡಿಯುವುದಿಲ್ಲ. ಭಕ್ತಿ ಕೂಡ ತನ್ನ ಪ್ರೀತಿಗಾಗಿ ಮಾಡುವಂಥದ್ದು ಎಂಬುದನ್ನು ನಿಜಕ್ಕೂ ಅರ್ಥಪೂರ್ಣ ಆಲೋಚನೆಯಾಗಿದೆ. ಅರಿವಿನ ಮಾರಿ ತಂದೆಯವರ ವಚನಗಳು ಮಾಯೆಯ ಕುರಿತು ಸಾಕಷ್ಟು ಮಾತನಾಡುತ್ತವೆ. ಮಾಯೆಯೇ ನಮ್ಮನ್ನು ಹಿಡಿದು ನುಂಗುವಾಗ ಯಾರು ತಡೆಯರು. 3 ಲೋಕವೆಲ್ಲವೂ ಮಾಯೆಯ ತುತ್ತಾಗುವುದನ್ನು ಅರಿವಿನ ಮಾರಿ ತಂದೆಯವರು ಹೇಳುತ್ತಾರೆ. ಈ ಬಗೆಯ ತಾತ್ವಿಕವಾದ ವಚನಗಳು ಸಾಕಷ್ಟು ಸಂಖ್ಯೆಯಲ್ಲಿವೆ. ಬಹಳ ಸುಂದರವಾದ ಬೆಡಗಿನ ವಚನಗಳನ್ನು ಅರಿವಿನ ಮಾರಿ ತಂದೆ ಬರೆದಿದ್ದಾರೆ.
ಅವುಗಳ ಬೆಡಗು ಬಿಡಿಸಿ ಅರ್ಥ ಮಾಡಿಕೊಳ್ಳಲು ಕಷ್ಟ ಪಡಬೇಕಾಗುತ್ತದೆ. ಉದಾಹರಣೆಗೆ, ನಾವು ಲೌಕಿಕ ಮತ್ತು ಪಾರಲೌಕಿಕ ಎರಡೂ ಬಗೆಯ ಬದುಕನ್ನು ಸರಿದೂಗಿಸಿಕೊಂಡು ಹೋಗಬೇಕು ಎಂಬ ತತ್ವ ಹೇಳಲು ಮನವರಿಕೆ ಮಾಡಿಕೊಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳನೆಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ. ಧನ್ಯವಾದಗಳೊಂದಿಗೆ ನಮಸ್ಕಾರಗಳು.